ಏನಕ್ಕೆ ಇಷ್ಟೆಲ್ಲ ರಿಸ್ಕ್ ತೊಗೋಬೇಕು, ಯಾಕೆ ಕಷ್ಟಪಡಬೇಕು? ಇದನ್ನ ನೀನು ನನಗೆ ಫೋನ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ನಂದೇ ತಪ್ಪು, ನಾನೇ ಫೋನ್ ಮಾಡಬಾರ್ದಾಗಿತ್ತು. ಅಲ್ಲ, ಪ್ರತಿ ಸಲ ನಿಂಗೆ ಇದೇ ಹಣೆ ಬರ. ನಂದೇ ತಪ್ಪು, ನಾನೇ ತಾಳಿ ಕಟ್ಬಾರ್ದಿತ್ತು, ನಾನೇ ಫೋನ್ ಮಾಡಬಾರ್ದಿತ್ತು. ಅಲ್ಲ, ನಿನ್ನ ಪ್ರಾಬ್ಲಮ್ ಏನಪ್ಪ? ಸ್ವಲ್ಪ ನಂಗೆ ಹೇಳ್ಕೊ ನನ್ನ ಹತ್ರ. ನೀನು ನನಗೋಸ್ಕರ ಕಷ್ಟಪಡೋದನ್ನು ನಾನು ನೋಡೋಕ್ಕಾಗ್ತಿಲ್ಲ ಗೊತ್ತಾ? ಒಂಥರ ಇಷ್ಟ ಇದೆ ಇಲ್ಲಿ. ನೀನು ಇರುತ್ತೆಲ್ಲ ಫೀಲ್ ಮಾಡ್ಕೋಬೇಡ ಗುಂಡ. ಅಯ್ಯ, ಅಷ್ಟಕ್ಕೂ ನಾನು ಯಾರು? ನಿನ್ನನ್ನು ನಾನು ನೋಡ್ಕೊಳ್ತೀನಿ, ಯಾರು ನೋಡ್ಕೊಳ್ತಾರೆ? ತಾಳ, ಈಗಾಗಲೇ ನಿನ್ನ ಮುಂದೆ ತುಂಬ ಹೋಗಿದ್ದೀನಿ. ಈಗೆಲ್ಲ ಮಾತಾಡಿ ಇನ್ನಷ್ಟು ಕುಗ್ಗಿಸ್ಬೇಡ. ಕುಗ್ಗೋಗೋದು ತಪ್ಪನ ನೀನೇನು ಮಾಡಿಲ್ಲ ಗುಂಡ. ಕೆಲವೊಂದ್ಸಲ ಪರಿಸ್ಥಿತಿ ನಮ್ಮನ್ನು ಮೀರಿ ನಮ್ಮ ಕೈಲಿ ಏನೇನೋ ಮಾಡಿಸ್ಬಿಡುತ್ತೆ. ಇಲ್ಲ, ಟೈಮ್ ಅಷ್ಟೇ ಗುಂಡ. ನೀನು ಈ ಗಿಲ್ಟಿ ಫೀಲಿಂಗ್ ಎಲ್ಲ ಮಾಡ್ಕೋಬೇಡ. ಬೇಡ ಬೇತಾಳ, ನಾನು ಹೊಡ್ತೀನಿ. ಪೊಲೀಸ್ನವರು ಕೈಯಲ್ಲಿ ಹಾರ ಇಟ್ಕೊಂಡು ನಿನಗಿಂತ ವೇಟ್ ಮಾಡ್ತಾ ಇದ್ದಾರೆ, ನಿಂಗೆ ಸನ್ಮಾನ ಮಾಡೋಣ ಅಂತ. ನೀನು ನೋಡ್ಕೋಬಾರ್ದು ಅಂತಾನೆ ನಿನ್ನ ಕಾಲಕ್ಕೆ ಬುಲೆಟ್ ಹೊಡೆದಿರೋದು. ಇವಾಗೇನು, ನೀನು ಹೋಗ್ಬೇಕಾ? ಹೌದು. ಸರಿ, ನೀನು ಕೂಲ್ ಆಗಿರು. ನಾನು ಅಮ್ಮನಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ, ನೀನು ಅವ್ರ ಜೊತೆ ಹೋಗು. ಮೆಂಟ್ಲೇನೆ ನೀನು? ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಅಮ್ಮ ಇಲ್ಲಿಗೆ ಬಂದರೆ ಪ್ರಾಬ್ಲಮ್ ಆಗಲ್ವಾ? ನಿಮ್ಮ ಮನೆಯವ್ರಿಗೆ ಅವಮಾನ ಆಗಲ್ವಾ? ಪೊಲೀಸವ್ರ ಮುಂದೆ ಅಷ್ಟೆಲ್ಲ ಕೊಚ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ನನ್ನ ಮಗಳೇ ಅವನ್ನ ಮನೇಲಿ ಇಟ್ಕೊಂಡು ಕಾಪಾಡ್ತಿದ್ದಾಳೆ ಅಂತ. ಇದ್ಯಾವಾಗಪ್ಪ? ನನ್ನ ಮನೆಯವ್ರ ಮಾನವರ್ಯದ ಬಗ್ಗೆ ನೀನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ? ನೋಡ್ಗುಂಡ, ನೀನು ಒಂದು ಹಂತಕ್ಕೆ ಚೇತರಿಸ್ಕೊಳ್ಳೋ ತನಕ ನಾನಿನ್ನ ಎಲ್ಲಿಗೂ ಕಳ್ಸಲ್ಲ. ಸ್ವಲ್ಪ ಯೋಚನೆ ಮಾಡೆ. ಇದು ನಿನ್ನ ಮನೆ. ನಿನ್ನ ಜೊತೆ ಯಾರಾದರೂ ನೋಡಿದ್ರೆ ನಿನ್ನ ಬಗ್ಗೆ ಏನು ಅನ್ಕೋತಾರೆ ಹೇಳ? ಅಪ್ಪ ಗುರುಗಳೇ, ಅದನ್ನು ನಾನು ನೋಡ್ಕೊಳ್ತೀನಿ. ತಾವು ಹೋಗಿ ರೆಸ್ಟ್ ಮಾಡಿ. ನೀನು ನನ್ನ ಮಾತು ಕೇಳು. ಸುಮ್ಮನೆ ನಮಗೆ ನೋ ಮೀನ್ಸ್ ನೋ. ಕೂಲಾಗಿ ಕೂತ್ಕೋ, ನಾನು ಹೋಗಿ ಜ್ಯೂಸ್ ತರ್ತೀನಿ. ಸಾಕ್ಷಿ ಜೊತೆ ನಿಶ್ಚಿತಾರ್ಥ ಆದ್ಮೇಲಾದ್ರೂ ಅವಳು ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಆದ್ರೆ ಇನ್ನು ಅವನು ಹಳೇ ದಾರಿನೇ. ಅತ್ತಿಗೆ, ಮದುವೆ ಕೆಲಸಗಳೆಲ್ಲ ಜೋರಾಗಿ ನಡೀತಾ ಇದೆ. ಸಂಜೆ ಒಳಗೆ ಲಗ್ನ ಪತ್ರಿಕೆ ಕೈಗೆ ಬಂದ್ಬಿಡುತ್ತೆ. ಇಂಥ ಸಮಯದಲ್ಲಿ ಅಳಿವಾಗ ಅವ್ನು ಕಾಣೆ ಆಗಿದ್ದಾನೆ ಅಂದ್ರೆ ಜನ ಏನ್ ಅನ್ಕೊಳ್ತಾರೆ? ಜನರದ್ ಬಿಡಿ, ನನಗೆ ಭಯ ಆಗ್ತಾ ಇದೆ. ಈ ಮದುವೆ ನಡೆಯುತ್ತಾ ಅತ್ತಿಗೆ? ಏನೇ ಇದ್ರು ಈಗಲೇ ಹೇಳ್ಬಿಡಿ ಅತ್ತಿಗೆ. ಸಾಲ ಸೂಲ ಮಾಡಿ ಈ ಮದುವೆ ಮಾಡಕ್ ನಿಂತಿದ್ದೀನಿ. ಆಮೇಲೆ ನಮ್ಮನ್ನು ಬೀದಿಗೆ ತರಬೇಡಿ ಅತ್ತಿಗೆ. ಬೀದಿಲಿರೋರ್ಗೆ ಕೈ ಕೊಟ್ಟು ಸಹಾಯ ಮಾಡಿ ಅನ್ನ ಆಶ್ರಯ ಕೊಡೋನು ನನ್ನ ಮೈದನ. ನನ್ನ ತಮ್ಮನಿಂದ ಜನಕ್ಕೆ ಒಳ್ಳೇದಾಗತ್ತೆ ವಿನಃ ಅವನು ನಂಬಿ ಯಾರು ಕೆಟ್ಟಿಲ್ಲ, ಕೆಡೋದು ಇಲ್ಲ. ಇದ್ರೆ ಯಾರನ್ನಾದ್ರೂ ಹುಡುಕ್ ತೋರಿಸಿ ನಾವು ನೋಡ್ತೇವೆ. ಮಾತೆತ್ತಿದ್ರೆ ಸಾಕು, ಹೀರೋಗೆ ಬಿಲ್ಡಪ್ ಕೊಡಕ್ ಶುರು ಮಾಡ್ಬಿಡ್ತೀರಲ್ಲ. ಅವ್ರು ಕೇಳ್ತಿರೋದೇನೋ, ನೀವು ಹೇಳ್ತಿರೋದೇನೋ. ಒಂದ್ ಹೆಣ್ಣೆತ್ತ ತಾಯಿ ನೋವು ಏನು ಅಂತ ಕೇಳ್ತಿರೋದು. ಶೈಲು, ಅದು ಹುಡುಗನ ತಾಯಿ ಆದ್ರೂ ಸರಿ, ಹುಡುಗಿ ತಾಯಿ ಆದ್ರೂ ಸರಿ, ತಾಯಿ ಯಾವತ್ತಿದ್ರು ತಾಯಿನೇ. ಸುಧಾ, ನನ್ನ ಮಗನ ಬಗ್ಗೆ ಇವತ್ತೊಂದು ಮಾತು ಹೇಳ್ತೀನಿ, ಅದನ್ನು ಬರೆದಿಟ್ಕೊ. ನನ್ನ ಮಗ ಒಂದು ಸಲ ಮಾತು ಕೊಟ್ಟ ಅಂದರೆ ಮುಗೀತು. ತಲೆ ಮೇಲೆ ತಲೆ ಬೀಳಿ ಅದನ್ನು ಅವನು ನಡೆಸ್ಕೊಡ್ತಾನೆ. ಇನ್ನು ಮದುವೆ ತಯಾರಿಗಳನ್ನು ಮುಂದುವರಿಸ್ಕೋಬೋದು. ಅಲ್ಲ ಅತ್ತಿಗೆ, ಅದು ಪೊಲೀಸ್ನವರು ಹುಡ್ತಾ ಇರ್ಬೇಕಾದ್ರೆ ನೀನು ತಯಾರಿಗಳನ್ನು ಮಾಡ್ಕೊ ಅಂದೆ. ಅನ್ಕೊಂಡಿದ್ದ ದಿನ ಅನ್ಕೊಂಡಿದ್ದ ಮುಹೂರ್ತದಲ್ಲಿ ನನ್ನ ಮಗ ಸಾಕ್ಷಿಗೆ ತಾಳಿ ಕಟ್ತಾನೆ. ನೀವಿಷ್ಟು ಹೇಳಿದ್ಮೇಲೆ ನನ್ನ ಜನರ ಮಾತಿಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಮನ್ಸಿಗೆ ಸಮಾಧಾನ ಸಿಕ್. ಸುಧಾ, 1 ನಿಮಿಷ. ಇನ್ನು ಮುಂದೆ ನನ್ನ ಮಗನ್ನ ಅನುಮಾನದಿಂದ ನೋಡೋದು, ದನಿ ಏರ್ಸ್ಕೊಂಡು ಮನೆ ಮುಂದೆ ಬರೋದು, ಅದೆಲ್ಲ ಮಾಡ್ಕೊಡುದು ನೀನು. ಇದು ಜಗನ್ನಾಥ್ ಮೇಷ್ಟ್ರ ಮನೆ. ಈ ಮನೆ ಬೀಗ್ತಿಯಾಗಿ ನಮಗ್ ಗೌರವ ಕೊಡೋದು, ನಿನ್ನ ಗೌರವನ ನೀನು ಉಳಿಸ್ಕೊಳ್ಳೋದು ನಿನ್ನ ಕರ್ತವ್ಯ. ಅದು ಗೊತ್ತಿಲ್ಲ ಅಂದ್ರೆ ಕಲ್ತ್ಕೋ ಅದನ್ನ. ಅರ್ಥ ಆಯ್ತಾ ನಿನಗೆ? ಆಯ್ತತಿ, ನಾನು ಬರ್ತೀನಿ. ಗುಂಡ, ಚಳಿ ಆಗ್ತಿದ್ಯಾ?
ಜ್ವರ ಬಂದಂಗಿದೆ. ಗುಂಡ ನೋಡಲಿ. ಲೈಟಾಗಿ ಜ್ವರ ಇದೆ. ಡಾಕ್ಟರ್ ಹೇಳಿದ್ರು ಗುಂಡ, ಪೇನಿಗೆ ಸ್ವಲ್ಪ ಜ್ವರ ಬರುತ್ತೆ ಅಂತ. ಒಂದು ನಡೆ ಮಾಡಿ ಇವಾಗ ನೀನು ರೆಸ್ಟ್ ಮಾಡು, ಆಮೇಲೆ ಎದ್ದು ವಾಕ್ ಮಾಡಿದ್ರಾಯ್ತು. ವಾಕ್ ಮಾಡಬೇಕು. ಹೋಗುಂಡ, ಡಾಕ್ಟರ್ ಹೇಳಿದ್ದಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ. ನೀನು ವಾಕ್ ಮಾಡಿದ್ರೆ ನಿಂಗೆ ನೋವಾದ್ರೂ ಪರವಾಗಿಲ್ಲ, ಹಲ್ಲು ಕಚ್ಕೊಂಡ್ರು ನೀನು ವಾಕ್ ಮಾಡಲೇಬೇಕಂತೆ. ಇವಾಗ ರೆಸ್ಟ್ ಮಾಡು. ಗಂಡ ಬಾಯಿ. ನೀರು ಕುಡಿಯೋಣ. ಗುಂಡ ಗುಂಡ ಅದೆಲ್ಲಪ್ಪ ವಾಕ್ ಮಾಡು. ಅದೆಲ್ಲ ಇರು.
ನಿಧಾನ ಮಾಡಿ. ಗುಂಡ ಆಗುತ್ತೆ ಬಾ, ಗುಂಡ ಬಾ, ನೋಡಿ ತಲೆ ಮೊಟ್ಟಕ್ಕೆ ಬಿಡ್ತೀನಿ ನಾನು ಬಾ. ಆಗುತ್ತೆ ಗುಂಡ ಗುಂಡ ಆಗುತ್ತೆ ಬಾ, ಏನಾಗಲಿ ಬಾ, ಆಗುತ್ತೆ ಬಾ. ಸ್ವಲ್ಪ ಹೊತ್ತಷ್ಟೇ ಗುಂಡ, ನಾವು ಕಮ್ಮಿ ಆಗುತ್ತೆ, ಏನಾಗಲ್ಲ. ಗುಂಡ ನೀರು ಕುಡಿತ್ಯಾ ಸ್ವಲ್ಪ? Mama re za ni za, mama re za ni za ni za ni za.